வரை முட்டு லட்சியம் எட்டும் வரை எட்டு படையெடு படையப்பா வெற்றி கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா கை தட்டும் மொழிபட்டு நீ விடும் நெற்றி துளிப்பட்டு பாறைகள் ரெட்டை பிளவுற்று உடைபடும் படையப்பா கை தட்டும் மொழிபட்டு நீ விடும் நெற்றி துளிப்பட்டு பாறைகள் ரெட்டை பிளவுற்று உடைபடும் படையப்பா வெட்டு கிளி அல்ல நீ ஒரு வெட்டும் புலி என்று பகைவரை வெட்டி தலை கொண்டு நடையிடு படையப்பா வெட்டு கிளி அல்ல நீ ஒரு வெட்டும் புலி என்று பகைவரை வெட்டி தலை கொண்டு நடையிடு படையப்பா மிக்க துணி உண்டு இளைஞர்கள் பக்க துணை உண்டு உடன் வர மக்கட் படையுண்டு முடிவெடு படையப்பா வெற்றி கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா வாழ்க்கையில் ஆயிரம் தடை கல்லப்பா தடை கல்லும் உனக்கொரு படி கல்லப்பா வாழ்க்கையில் ஆயிரம் தடை கல்லப்பா தடை கல்லும் உனக்கொரு படி கல்லப்பா இன்னொரு உயிரை கொன்று பூசிப்பது மிருகமடா இன்னொரு உயிரை கொன்று ரசிப்பவன் நரக்கரடா யாருக்கும் தீங்கன்றி வாழ்பவன் மனிதன் ஊருக்கே வாழ்ந்து உயர்ந்தவன் புனிதன் யாருக்கும் தீங்கன்றி வாழ்பவன் மனிதன் ஊருக்கே வாழ்ந்துயர்ந்தவன் புனிதன் நேற்று வரைக்கும் மனிதனப்பா இன்று முதல் நீ புனிதனப்பா நேற்று வரைக்கும் மனிதனப்பா இன்று முதல் நீ புனிதனப்பா வெற்றி கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா வெற்றி கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா கை தட்டும் மொழிபட்டு நீ விடும் நெற்றி துளிபட்டு பாறைகள் எட்டை பிளவுற்று உடைபடும் படையப்பா வெட்டு கிளி அல்ல நீ ஒரு வெட்டும் புலி என்று பகைவரை வெட்டி தலை கொண்டு நடையிடு படையப்பா வெட்டு கிளி அல்ல நீ ஒரு வெட்டும் புலி என்று பகைவரை வெட்டி தலை கொண்டு நடையிடு படையப்பா மிக்க துணி உண்டு இளைஞர்கள் பக்க துணை உண்டு உடன் வர மக்கட் படையுண்டு முடிவெடு படையப்பா நேற்று வரைக்கும் மனிதனப்பா இன்று முதல் நீ புனிதனப்பா நேற்று வரைக்கும் மனிதனப்பா இன்று முதல் நீ புனிதனப்பா வெற்றி கொடி கட்டு மலைகளை முட்டும் வரை முட்டு லட்சியம் எட்டும் வரை எட்டு படையெடு படையப்பா ಹಾಯ್ ಮೈ ಯೂಟ್ಯೂಬ್ ಫ್ಯಾಮ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಿಮ್ಮ ಹತ್ರ ನಾನು ತುಂಬ ದಿವಸದಿಂದ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದ ವಿಷಯನ ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಇಟ್ಸ್ ಟೈಮ್ ಟು ಶೇರ್ ವಿತ್ ಯು ಆಲ್. ನಮ್ಮ ಹೊಸ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಹೋಟೆಲ್ ಬಿಸ್ನೆಸ್ಸು. ನನ್ನ ಹಸ್ಬೆಂಡ್ ಕನಸಿದು, ಆ್ಯಕ್ಚುಲಿ ಡ್ರೀಮ್ ಇದು, ಒಂದು ಹೋಟೆಲ್ ಮಾಡಬೇಕು, ವೆಜ್ ರೆಸ್ಟೋರೆಂಟ್ ಮಾಡಬೇಕು ಅಂತ ಅವರ ಡ್ರೀಮ್ ಇದು. ಹೇಳಬೇಕಂದ್ರೆ ತುಂಬ ವರ್ಷದಿಂದ ಅವ್ರು ಹೇಳ್ತಿದ್ರು. ಸೊ ಇದು ನಮ್ಮ ಪಾರ್ಟ್ನರ್ಶಿಪ್ ಹೋಟೆಲ್, ನನ್ನ ಹಸ್ಬೆಂಡ್ ಹಾಗೆ ಅವ್ರ ಫ್ರೆಂಡು ಸೇರಿ ಸ್ಟಾರ್ಟ್ ಮಾಡಿರೋದು. ಸೊ ನಾವು ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿ ಇವ್ರಿಗೊಂದು ಸಪೋರ್ಟ್ ಕೊಟ್ಟು ಎಲ್ಲರೂ ಸೇರಿಕೊಂಡು ಇದನ್ನು ರನ್ ಮಾಡಬೇಕು ಅಂತ ಓಕೆ ಮಾಡಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಹೋಟೆಲ್ನ ನಾವು
ಸ್ಟೆಪ್ ಬೈ ಸ್ಟೆಪ್ ನಾವು ಇದನ್ನು ಇಂಟೀರಿಯಲಿಂದ ಎಲ್ಲ ಶುರು ಮಾಡಿಕೊಂಡು ಇದನ್ನು ಬಿಲ್ಡ್ ಮಾಡಿರೋದು. ಇದರಲ್ಲಿ ನಮ್ಗೆ ತುಂಬ ಹಾರ್ಡ್ ವರ್ಕ್ ಇದೆ. ಆ್ಯಂಡ್ ಎಷ್ಟೋ ನೈಟ್ ನಾವು ನಿದ್ದೆ ಕೂಡ ಮಾಡಿಲ್ಲ. ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿತ್ತು, ಅದನ್ನೆಲ್ಲ ಫೇಸ್ ಮಾಡಿ ಇವಾಗ ಹೋಟೆಲ್ನ ಓಪನ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಹೋಟೆಲ್ನ ತುಂಬ ವೆರಿ ಸೂನ್ ನಾವು ಓಪನ್ ಮಾಡಿ ಪಾಸ್ ಮಾಡಿದ್ವಿ ಕೂಡ, ಸಿಲಿಂಡರ್ ಇಶ್ಯೂಸ್ ಆಯಿತು ಅಂತ. ದೇವ್ರ ದಯೆಯಿಂದ ಬೇರೆ ಆಪ್ಷನ್ಸ್ ಎಲ್ಲ ಇರೋದ್ರಿಂದ, ಸೌದೆ ಒಲೆ ಯೂಸ್ ಮಾಡ್ಕೊಂಡೆಲ್ಲ ಕುಕ್ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಇರೋದ್ರಿಂದ ಧೈರ್ಯ ಮಾಡಿ ಮುನ್ನುಗ್ಗಿದ್ದೀವಿ. ಆ ರಾಯರೇ ನಮ್ಮನ್ನ ಕಾಪಾಡಬೇಕು. ಅವ್ರ ಹೆಸರಲ್ಲಿಟ್ಟಿರೋ ಈ ಹೋಟೆಲ್ಲು ಅವ್ರು ನಮ್ಮ ಜೊತೆ ಮುಂದೆ ನಿಂತ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿದ್ದೀವಿ ನಾವೆಲ್ಲರೂ. ಸೊ ಈ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಏಪ್ರಿಲ್ ನಾವು 2ನೇ ತಾರೀಕು ಗುರುವಾರದ ದಿನವೇ ಮತ್ತೆ ನಮ್ಮ ಹೋಟೆಲ್ನ ಓಪನ್ ಮಾಡಿದ್ವಿ. ಸೊ ಇದ್ರ ಪ್ರಿಪ್ರೇಷನ್ಸ್ ವಿಡಿಯೋ ಎಲ್ಲ ನನಗೆ ಫುಲ್ಲಾಗಿ ಹಾಕೋಕ್ಕಾಗಿಲ್ಲ. ಬಟ್ ನಮ್ಮ ಹೋಟೆಲ್ದು ಸ್ಪೆಷಾಲಿಟೀಸ್ ಏನೇನು ನಾವು ನಮ್ಮ ಹೋಟೆಲಲ್ಲಿ ಸ್ಪೆಷಲಾಗಿ ಸರ್ವ್ ಮಾಡ್ತೀವಿ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇದೇ 2ನೇ ತಾರೀಕು ನಾವು ಏನು ಗುರುವಾರ ಪಾಸ್ ಆಯಿತು ಏಪ್ರಿಲಲ್ಲಿ. ಸೊ ಚಿಕ್ಕದಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ವಿ. ಸೊ ನಮ್ಮ ಹೋಟೆಲ್ ಲೊಕೇಶನ್ ಸಿಂಗ್ಸಂದ್ರ ಮೇನ್ ರೋಡ್, ಹೊಸೂರು ರೋಡ್ ಹತ್ರ ನಮ್ಮ ಲೊಕೇಶನ್ ಬರುತ್ತೆ, ಮಣಿಪಾಲ್ ಕೌಂಟಿ ರೋಡಲ್ಲಿ. ಸೊ ಎಲ್ಲರೂ ನಮ್ಮ ಹೋಟೆಲ್ನ ವಿಸಿಟ್ ಮಾಡಿ, ಒಂದು ಸಾರಿ ಟೇಸ್ಟ್ ಮಾಡಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ, ಸುತ್ತಮುತ್ತ ಎಲ್ಲ ಹೋಟೆಲ್ಗೆ ವಿಸಿಟ್ ಮಾಡ್ತಿದ್ದಾರೆ. ಸೊ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇನ್ನೂ ಹೊಸ ಹೊಸ ಇನ್ವೆನ್ಷನಲ್ಲಿ ಹೊಸ ರೆಸಿಪೀಸ್ನೆಲ್ಲ ಕೊಡಬೇಕು ಅಂತ ನಮಗೂ ಆಸೆ ಇದೆ. ಸೊ ಎಲ್ಲರೂ ನಿಯರ್ ಬೈ ಇರೋರು ಹಾಗೆ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ನಮ್ಮ ಹೋಟೆಲ್ನ ಒಂದು ಸಾರಿ ವಿಸಿಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ನಮ್ಮ ಫ್ಯಾಮ್ಲಿಗೆ, ನಮಗೆ ಬಿಸ್ನೆಸ್ಗೆ ತುಂಬ ಬೇಕು ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಿರೋದಕ್ಕೆ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಲೈಕ್ ಮಾಡಿರೋವಾಗಿರ್ಬೋದು, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮ್ಮ ಗುರುವಾರದ ರೋಟಿನಲ್ಲಿ ಹೋಟೆಲ್ಗೆಲ್ಲ ಹೋಗಿ ಮಾರ್ನಿಂಗ್ ನಾವು ನೈಟೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು, ಮಾರ್ನಿಂಗ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ನನ್ನ ಮಗುನ ಕೂಡ ಎದ್ದಳಿಸಿ ರೆಡಿ ಮಾಡಿ ಕರ್ಕೊಂಡು ಮತ್ತೆ ಅವಳನ್ನೂ ಕರ್ಕೊಂಡು ಕೂಡ ನಾವು ಹೋಟ್ಲ್ ಹತ್ರ ಹೋದ್ವಿ. ಸೊ ಆವತ್ತಿನ ದಿನ ಎಲ್ಲ ಒಂದು ಆಫರಲ್ಲಿ ನಾವು ಹೋಟೆಲಲ್ಲಿ ಮೆನುನ ರೆಡಿ ಮಾಡಿದ್ವಿ. ಸೊ ಎಲ್ಲ ಕಸ್ಟಮರ್ಸು ಬಂದರು. ನೈಟೆಲ್ಲ ನಾವು ಪಾಂಪ್ಲೆಟ್ಸ್ ಆಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ಸೊ ಹೋಟೆಲ್ಗೆ ವಿಸಿಟ್ ಮಾಡಿದರು. ಅವತ್ತಿನ ದಿನ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಕೂಡ ಹೋಯಿತು. ಇನ್ನು ನೆಕ್ಸ್ಟ್ ಡೇಸಲ್ಲಿ ನಮ್ಮ ಹೋಟೆಲ್ದು ಇಂಪ್ರೂವ್ಮೆಂಟ್ಸ್ ಆಗಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತಿರ್ತೀನಿ. ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲ ಒಂದು ಸರಿ ಆದರೂ ನಮ್ಮ ಹೋಟೆಲ್ನ ವಿಸಿಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರ್ಯಾರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗಂತೂ ತುಂಬ ಜನ ವಿಶಸ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್.